ಕಾಂತಾರ ಚಾಪ್ಟರ್ 1 ಚಿತ್ರದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ನಡೆಸಿದ ಕೌನ್ ಬನೇಗಾ ಕರೋಡ್ಪತಿ ಶೋನಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಬಾಲಿವುಡ್ ಲೆಜೆಂಡ್ ಅಮಿತಾಬ್ ಬಚ್ಚನ್ ತಮ್ಮ ಜೀವನದ ಕೆಲವು ವಿಶೇಷ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ಅವರು ಕನ್ನಡದ ದಿಗ್ಗಜ ನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ಅವರ ಮಾಡಿದಂತಹ ಸಹಾಯದ ಬಗ್ಗೆ ಸ್ಮರಿಸಿದ್ದಾರೆ. 1982ರಲ್ಲಿ ಬಚ್ಚನ್ ನಟನೆಯ ಕೂಲಿ ಚಿತ್ರದ ಶೂಟಿಂಗ್ ವೇಳೆ ದೊಡ್ಡ ಅಪಘಾತ ಸಂಭವಿಸಿತ್ತು. ಪುನೀತ್ ಇಸಾರ್ ಅವರೊಂದಿಗೆ ನಡೀತಾ ಇದ್ದಂತ ಫೈಟಿಂಗ್ ದೃಶ್ಯದಲ್ಲಿ ಬಚ್ಚನ್ ಗಂಭೀರವಾಗಿ ಗಾಯಗೊಂಡಿದ್ರು. ತುರ್ತು ಶಸ್ತ್ರಚಿಕಿತ್ಸೆ ನಂತರ ಮುಂಬೈಗೆ ವರ್ಗಾಯಿಸಿ ಚಿಕಿತ್ಸೆಯನ್ನ ನೀಡಿದ್ರು. ವೈದ್ಯರು ಕೆಲವೊಂದು ಸಮಯ ಕ್ಲಿನಿಕಲಿ ಡೆಡ್ ಅಂತ ಘೋಷಣೆ ಮಾಡಿಬಿಟ್ಟಿದ್ರು. ಕೆಬಿಸಿ ಶೋನಲ್ಲಿ ಬಚ್ಚನ್ ಹೇಳಿದ್ದು, ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಒದ್ದೆ ಬಟ್ಟೆ ಧರಿಸಿ ಉರುಳು ಸೇವೆ ಮೂಲಕ ನನ್ನ ಜೀವ ಉಳಿಲಿ ಅಂತ ದೇವರಿಗೆ ವಿನಂತಿ ಮಾಡಿದ್ರು. ಅವರು ಮಾಡಿದಂತ ಸಹಾಯ ನನಗೆ ಯಾವತ್ತೂ ಕೂಡ ಮರೆಯೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಚ್ಚನ್ ಡಾಕ್ಟರ್ ರಾಜ್ಕುಮಾರ್ ಅವರ ವಿನಯಶೀಲತೆ ಮತ್ತೆ ಮಾನವೀಯತೆಯನ್ನ ಸ್ಮರಿಸಿ, ಅಷ್ಟು ದೊಡ್ಡ ನಟರಾಗಿದ್ರು, ಅವರು ಸಿಂಪಲ್ ಮತ್ತೆ ಆತ್ಮೀಯರಾಗಿದ್ರು. ಅವರ ಆಶೀರ್ವಾದ ನನಗೆ ತುಂಬಾನೇ ಮುಖ್ಯ. ಕೂಲಿ ಚಿತ್ರದ ಅತಿಥಿ ಪಾತ್ರಕ್ಕಾಗಿ ಅವರ ಸಹಾಯ ಕೂಡ ನನಗೆ ಸ್ಮರಣೀಯವಾಗಿದೆ ಅಂತ ಬಚ್ಚನ್ ಡಾಕ್ಟರ್ ರಾಜ್ ಅವರನ್ನ ನೆನ್ಕೊಂಡ್ರು.